ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಬೆಳವಾಡಿ ಇಂಡಸ್ಟ್ರಿಯಲ್ ಏರಿಯಾ ಹಾಗೂ ಇಲ್ವಾಲ ಪಕ್ಕದಲ್ಲಿ ಆರ್ ವೆರಿ ಮಧ್ಯದಲ್ಲಿ ಯಾರಾದರೂ ಮನೆ ನೋಡ್ತಿದ್ರೆ, ಸೊ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ 20-30 ಡ್ಯೂಪ್ಲೆಕ್ಸ್ ಮನೆನ ತೊಗೊಂಡು ಬಂದಿದ್ದೀವಿ. ಆ್ಯಂಡ್ ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದರೆ ನಾರ್ತ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಇನ್ನು ರೋಡ್ ವಿಚಾರಕ್ಕಂತ ಬಂದರೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ ನಿಮಗೆ ಮನೆ ಎದುರುಗಡೆನೆ. ಆ್ಯಂಡ್ ನಿಮಗೆ 4 ವೀಲರ್ ಏನಾದರೂ ಪಾರ್ಕಿಂಗ್ ಮಾಡ್ಕೋಬೇಕು ಅಂದರೆ ಮನೆ ಎದುರುಗಡೆನೆ ನಿಮಗೆ ಒಂದು 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋಕ್ಕೂ ಕೂಡ ಜಾಗ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಚಿಕ್ಕದಾದಂಥ ಒಂದು ಪ್ಲಾಂಟೇಶನ್ ಕೂಡ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅವರೇ ಪ್ಲಾಂಟ್ ಕೂಡ ಅವರು ಪ್ಲಾಂಟೇಶನ್ನ ಮಾಡಿಟ್ಟಿದ್ದಾರೆ ಆಲ್ರೆಡಿ. ಸೊ ಏನು ನಿಮಗೇನು ಮಾಡ್ಕೊಳ್ಳೋ ಅಗತ್ಯ ಇರಲ್ಲ. ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮನೆ ಎದುರುಗಡೆನೇ ನಿಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಹಾಕ್ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ನೀರು ನಿಲ್ಲಲ್ಲ. ಬನ್ನಿ ಮನೆ ಒಳಗೆ ಹೇಗಿದೆ ತೋರಿಸ್ತೀನಿ. ಮನೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಇನ್ನು ಸಂಪ್ ವಿಚಾರಕ್ಕಂತ ಬಂದರೆ ನಿಮಗೆ 8000 ಲೀಟರ್ ಸಂಪ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಇನ್ನು ಈ ಮನೆಯ ಡೋರ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಇವ್ರು ಫಸ್ಟ್ ಟೀಕೂಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಬಾಸ್ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಲಿವಿಂಗ್ ಹಾಲ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಜೊತೆಗೆ ನಿಮಗೆ TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 65 to 70 ಇಂಚಸ್ ಟಿವಿನ ಹಾಕೋಬೋದು. ರೈಟ್ ನೆಕ್ಸ್ಟ್ ಟು ದಟ್ ಅದ್ರ ಪಕ್ಕದಲ್ಲೇ ನಿಮಗೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ಡೆಕೋರೇಟಿವ್ ಐಟಮ್ಸ್ ಆಗಲಿ ಪ್ರತಿಯೊಂದೂ ಫೋಟೋ ಫ್ರೇಮ್ಸ್ ಆಗಲಿ ಇಟ್ಕೊಳ್ಳೋಕ್ಕೆ ನೀಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ಫ್ಲೋರಲ್ಲಿ ನಿಮಗೊಂದು ಅಟ್ಯಾಚ್ ಜನರಲ್ ವಾಶ್ರೂಮ್ ಇದೆ. ಬನ್ನಿ ಜನರಲ್ ವಾಶ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಜನರಲ್ ವಾಶ್ರೂಮ್ ಈ ಫ್ಲೋರಲ್ಲಿ ನಿಮಗೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನೈಡಾ ಬಿಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ನಿಮಗೆ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಜೊತೆಗೆ ಆ್ಯಂಟಿಸ್ಕಿಟ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಸೊ ನೀರು ಇದ್ದರೂ ಕೂಡ ಯಾವುದೇ ರೀತಿ ನಿಮಗೆ ಜಾರೋದಿಲ್ಲ. ಆ್ಯಂಡ್ ಅದ್ರ ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮಗೆ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಈ ವಾಶ್ರೂಮ್ ಪಕ್ಕದಲ್ಲೇ ಇದೆ ನಿಮಗೆ. ಆ್ಯಂಡ್ UPS ನಿಮಗೆ UPS ಇಟ್ಕೊಳ್ಳೋಕ್ಕೂ ಕೂಡ ಸಪ್ರೇಟ್ ಆದಂಥ ಜಾಗನ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಸ್ಟೋರೇಜ್ ಇಡುವಂಥ ಜಾಗನ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಡೋರ್ಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮ್ಸೆ ನೀವು UPS ಆಗಲಿ ಪ್ರತಿಯೊಂದೂ ನೀಟಾಗಿ ಇಟ್ಕೋಬೋದು. ಆ್ಯಂಡ್ ಈ ಮನೆಯ ದೇವ್ರ ಮನೆ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಇದು ಮನೆಯ ದೇವ್ರ ಮನೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋದು ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕ್ವುಡ್ ಆಗಿರುತ್ತೆ. ಆ್ಯಂಡ್ ಇದು ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ ಇಲ್ಲಿ. ಆ್ಯಂಡ್ ಜೊತೆಗೆ ಒಳಗಡೆ ಕೂಡ ನಿಮಗೆ ದೇವ್ರ ವಸ್ತುಗಳು ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ನೀಟಾಗಿ ಕೆಳಗಡೆ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಅಟ್ ಮಿನಿಮಮ್ ಆರಾಮ್ಸೆ ಒಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ ಜಾಗ. ಇನ್ನು ಈ ಮನೆಯ ಕಿಚನ್ ವಿಚಾರಕ್ಕಂತ ಬಂದರೆ ಇದು ಈ ಮನೆಯ ಇಟಾಲಿಯನ್ ಕಿಚನ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇಲ್ಲೂ ಕೂಡ ನೀವು ನೋಡ್ಬೋದು ಒಂದು ಡಿಫ್ರೆಂಟ್ ಆದಂಥ ವಾಲ್ ಡಿಸೈನ್ ಆಗು ಅಥವಾ ಈ ಡಿಸೈನ್ಗಳಿಂದ ನಿಜವಾಗ್ಲೂ ಮನೆಗೆ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಈ ಕಿಚನ್ ವಿಚಾರಕ್ಕಂತ ಬಂದರೆ ಇದೆಲ್ಲ ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಆ್ಯಂಡ್ ನೀವು ಅಕ್ವಾಗಾರ್ಡ್ ಇಟ್ಕೊಳ್ಳೋಕ್ಕೂ ಕೂಡ ಅವ್ರು ಸಪ್ರೇಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಾಕ್ಸಸ್ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ನೀಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಫ್ರಿಜ್ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಏಜ್ ಪಾಯಿಂಟ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ಆರಾಮ್ಸೆ ಫ್ರಿಜ್ನ ಇಟ್ಕೋಬೋದು. ಆ್ಯಂಡ್ ನಿಮಗೆ ಓಡಾಡೋಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಆ್ಯಂಡ್ ನೀವೇನೊಂದು ಚಿಮ್ನಿ ಹಾಕೋಬೇಕು ಅಂತಿದ್ರೆ ಅದಕ್ಕೂ ಕೂಡ ನಿಮಗೆ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಸಿಂಕ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನೈಡಾ ಬಿಬೋ ಫಿಟ್ಟಿಂಗ್ಸೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ ಗ್ಯಾಸ್ ಕನೆಕ್ಷನ್ ಕೂಡ ಕೊಟ್ಟಿದ್ದಾರೆ. ಅದು ಹೊರಗಡೆಯಿಂದ ನೀವು ಕನೆಕ್ಷನ್ ತೊಗೊಂಡು ಇಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮಗೆ ಓವನ್ಸ್ ಆಗಲಿ ಏನೇ ಎಲೆಕ್ಟ್ರಿಕ್ ಐಟಮ್ಸ್ ಯೂಸ್ ಮಾಡೋಕ್ಕೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಈ ಕಿಚನ್ ಪಕ್ಕದಲ್ಲೇ ಈ ಮನೆಯ ಯುಟಿಲಿಟಿ ಇದೆ ನಿಮಗೆ. ಸೊ ಇದು ಈ ಮನೆಯ ಯುಟಿಲಿಟಿ. ನೀವು ಆರಾಮ್ಸೆ ಇಲ್ಲಿ ಒಂದು ವಾಷಿಂಗ್ ಮಿಷಿನ್ನ ಇಟ್ಕೋಬೋದು. ಆ್ಯಂಡ್ ನಿಮಗೆ ಟ್ಯಾಪ್ ಫೆಸಿಲಿಟಿ ಕೂಡ ಅವರೇ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಆ್ಯಂಟಿಸ್ಕಿಟ್ ಟೈಲ್ಸ್ನ ಹಾಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀರು ನಿಂತರೂ ಕೂಡ ನಿಮಗೆ ಯಾವುದೇ ರೀತಿ ಜಾರೋದಿಲ್ಲ. ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೇನೆ. ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಇಲ್ಲಿ ಆರಾಮ್ಸೆ ಕ್ವೀನ್ ಸೈಜ್ ಬೆಡ್ ಹಾಕೊಳ್ಳೋಷ್ಟು ಜಾಗ ಇದೆ. ಆ್ಯಂಡ್ ಜೊತೆಗೆ ನೀವು ನೋಡ್ಬೋದು ವಾಲ್ ಪೇಂಟಿಂಗ್ ಒಂದೊಂದು ರೂಮ್ಗೂ ಒಂದೊಂದು ಥರ ಪೇಂಟಿಂಗ್ ಮಾಡಿದ್ದಾರೆ. ಸೊ ಈ ಪೇಂಟಿಂಗಿಂದನೇ ನಿಜವಾಗ್ಲೂ ಮನೆಗೆ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಇನ್ನು ವಿಂಡೋ ವಿಚಾರಕ್ಕಂತ ಬಂದರೆ ನಿಮ್ಗೆ ಆಲ್ಮೋಸ್ಟ್ 3.5 ಫೀಟ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಮನೆ ಸುತ್ತಮುತ್ತ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಕೊಟ್ಟಿರೋದ್ರಿಂದ ನಿಮಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇವನ್ ಇಫ್ ಇನ್ ಕೇಸ್ ಮನೆ ಪಕ್ಕದಲ್ಲಿ ಏನಾದರೂ ಬೇರೆ ಮನೆ ಬಂದರೂ ಕೂಡ ಯಾವುದೇ ರೀತಿ ಗಾಳಿ ಬೆಳಕಿಗೆ ತೊಂದರೆ ಇರಲ್ಲ. ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಕಂಪ್ಲೀಟಾಗಿ ಅವರು ಫಾಲ್ ಸೀಲಿಂಗ್ನ ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ಸ್ಟೋರೇಜ್ ವಿಚಾರಕ್ಕೆ ಬಂದರೆ ಅಂದರೆ ಕಬೋರ್ಡ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಅಟ್ಯಾಚ್ ಟು ದ ವಾಲ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟಾಗಿ ವಾಲಿಗೆ ಅಟ್ಯಾಚ್ ಆಗಿದೆ ಮಿರರು. ಆ್ಯಂಡ್ ಮೇಲ್ಗಡೆ ಕೂಡ ನೀವು ಏನಾದರೂ ನಿಮ್ಮದು
ಸ್ಟೋರೇಜ್ ಐಟಮ್ಸ್ನ ಸ್ಟೋರೇಜ್ ಮಾಡ್ಕೊಳ್ಬೇಕು ಅಂತ ಇದ್ರು ಕೂಡ ನಿಮ್ಗೆ ಕಂಪ್ಲೀಟಾಗಿ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಆರಾಮ್ಸೆ ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಅಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಇನ್ನು AC ಪಾಯಿಂಟ್, ನಿಮಗೆ ಈ ರೂಮಲ್ಲಿ AC ಪಾಯಿಂಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಈ ಫ್ಲೋರಲ್ಲಿ ಏನೇನಿದೆ ಅಂತ ಎಲ್ಲ ನೋಡಿ ಆಯಿತು. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಮೇಲೆ ಹೋಗೋಕ್ಕೂ ಮುಂಚೆ ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಇಡೀ ಮನೆ ಯೂಸ್ ಮಾಡಿರೋ ಫ್ಲೋರಿಂಗ್ ಬಂದು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇನ್ನು ರೈಲಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟೇರ್ಸ್ಗಳಿಗೂ ಕೂಡ ಯೂಸ್ ಮಾಡಿರೋಂಥ ಟೈಲ್ಸ್ ಯೂಸ್ ಮಾಡಿಲ್ಲ, ಅವರು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ. ಮೇಲೆ ಹೋಗ್ತಿದ್ದಂಗೆ ಕೂಡ ನಿಮಗೆ ಇಲ್ಲೂ ಕೂಡ ವಾಲ್ ಡಿಸೈನ್ ಮಾಡಿದ್ದಾರೆ. ನೀವು ನೋಡ್ಬೋದು ಈ ವಾಲ್ ಡಿಸೈನಿಂದ ನಿಜವಾಗ್ಲೂ ಈ ಮನೆಗೆ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಪೇಂಟ್ಸ್ ಬಂದು ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿರ್ತಾರೆ. ಬನ್ನಿ ಈ ಮನೆಯ ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ನೆಕ್ಸ್ಟ್ ಬೆಡ್ರೂಮ್, ಅಂದರೆ ಸೆಕೆಂಡ್ ಬೆಡ್ರೂಮ್ ಈ ಮನೆಯದು. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. 2030 ಇಷ್ಟು ಸ್ಪೇಷಿಯಸ್ ಆದ ರೂಮ್ ನಿಜವಾಗ್ಲೂ ಸಿಗಲ್ಲ. ಇಟ್ ಈಸ್ ವೆರಿ ರೇರ್, ತುಂಬ ರೇರ್ ಕೇಸಸಲ್ಲಿ ಈ ಥರ ಮನೆ ಸಿಗೋದು. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫ್ಲೋರಿಂಗ್ ಬಂದು ಗ್ರಾನೈಟೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಫಾಲ್ ಸೀಲಿಂಗ್ ನೋಡ್ಬೋದು, ಸೀಲಿಂಗ್ಗಳಲ್ಲೂ ಕೂಡ ಕಂಪ್ಲೀಟಾಗಿ ಅವರು ಫಾಲ್ ಸೀಲಿಂಗ್ನ ಮಾಡಿದ್ದಾರೆ. ಆ್ಯಂಡ್ ವಿಂಡೋಸ್ ಆಲ್ಮೋಸ್ಟ್ 3.5 ಫೀಟ್ ವಿಂಡೋ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಗಾಳಿ ಬೆಳಕಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು ಕಬೋರ್ಡ್ ವಿಚಾರಕ್ಕಂತ ಬಂದರೆ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆದಂಥ ಕಬೋರ್ಡ್ ಫೆಸಿಲಿಟೀಸ್ ಕೂಡ ಅವ್ರು ಕೊಟ್ಟಿದ್ದಾರೆ ಅಂತ. ಸೊ ಆರಾಮ್ಸೆ ಬಟ್ಟೆ ಪ್ರತಿಯೊಂದನ್ನು ಕೂಡ ನೀಟಾಗಿ ಆರ್ಗನೈಸ್ಡಾಗಿ ಇಟ್ಕೋಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ಗಳಲ್ಲೂ ಕೂಡ ನೀವು ಒಳಗಡೆ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ನೀಟಾಗಿ ಆರ್ಗನೈಸ್ ಆಗಿ ಇಟ್ಕೋಬೋದು. ಆ್ಯಂಡ್ ಈ ರೂಮಲ್ಲಿ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಸೊ ಇದು ಈ ಮನೆ ಅಟ್ಯಾಚ್ಡ್ ವಾಶ್ರೂಮ್. ಇಲ್ಲೂ ಕೂಡ ನಿಮಗೆ ಆಂಟಿಸ್ಕೇಟ್ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ವೆಸ್ಟರ್ನ್ ಕಮೋಡ್ ಇದೆ. ಆ್ಯಂಡ್ ಜೊತೆಗೆ ಗೀಸರ್ ಪಾಯಿಂಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ರೈಟ್ ನೆಕ್ಸ್ಟ್ ಟು ದ್ಯಾಟ್ ನಿಮಗೆ ಒಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ವೆರಿ ರೇರ್ ಕೇಸಸಲ್ಲಿ ಈ ಥರ ಎಲ್ಲ ಮಾಡಿರ್ತಾರೆ. ಈ ಸೋಪ್ಗಳಾಗಲಿ ಶಾಂಪುಗಳಾಗಲಿ ಇಟ್ಕೊಳ್ಳೋಕ್ಕೆ ಅವರೇ ನೀಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂದರೆ ಈ ರೂಮಲ್ಲಿ ನಿಮಗೆ ಬಾಲ್ಕನಿ ಕೂಡ ಇದೆ. ಸೊ ಈ ರೂಮಿಂದ ನಿಮಗೆ ಒಂದು ಬಾಲ್ಕನಿ ಕೂಡ ಇದೆ. ನೀವು ನೋಡ್ಬೋದು ಆರಾಮ್ಸೆ ಇಲ್ಲಿ ಚಿಲ್ಔಟ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಜಾಗ ಇದು. ಬನ್ನಿ ಈ ಮನೆಯ ಥರ್ಡ್ ಬೆಡ್ರೂಮ್ ತೋರಿಸ್ತೀನಿ. ಥರ್ಡ್ ಬೆಡ್ರೂಮ್ ಹೋಗೋಕ್ಕೂ ಮುಂಚೆ ನೀವು ನೋಡ್ಬೋದು ಇಲ್ಲಿ ಸಪ್ರೇಟ್ ಆದಂಥ ವಾಲ್ ಫ್ರೇಮ್, ಫೋಟೋ ಫ್ರೇಮ್ ಏನೋ ಇಡೋಕ್ಕೆ ನಿಮಗೆ ಸಪ್ರೇಟ್ ಆದಂಥ ಜಾಗ ಕೂಡ ಮಾಡಿಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಡೀಟೇಲಿಂಗ್ ಆಗಿ ಮಾಡಿರುವಂಥ ವಾಲ್ ಫ್ರೇಮ್ ಇದು. ಆ್ಯಂಡ್ ಇನ್ನು ಸ್ವಿಚಸ್ ವಿಚಾರಕ್ಕಂತ ಬಂದರೆ ನಿಮಗೆ ಅವರು ಲಿಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಜಾಗನ ಏನಕ್ಕೆ ಅವರು ಎಂಟಿ ಬಿಟ್ಟಿದ್ದಾರೆ ಅಂತಂದರೆ ನೀವು ಸ್ಟಡಿ ಟೇಬಲ್ ಆದರೂ ಇಟ್ಕೋಬೋದು, ಅಥವಾ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ಟಡಿ ಟೇಬಲ್ನ ಇಟ್ಕೊಂಡು ವರ್ಕ್ ಆದರೂ ಮಾಡ್ಬೋದು, ಅಥವಾ ಓದೋಕ್ಕೂ ಕೂಡ ನೀಟಾಗಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮ್ಸೆ ನಿಮ್ಮದು ಸ್ಟಡಿ ಟೇಬಲ್ ಆಗಲಿ ಚೇರ್ಸ್ ಆಗಲಿ ಇಟ್ಕೊಂಡು ಆರಾಮ್ಸೆ ಓದೋದಾಗಲಿ ಕೆಲಸ ಮಾಡೋದಾಗಲಿ ನೀಟಾಗಿ ಮಾಡ್ಕೋಬೋದು. ಸೊ ಇನ್ನು ಇದು ಈ ಮನೆಯ ಥರ್ಡ್ ಬೆಡ್ರೂಮ್ ಹಾಗೂ ಲಾಸ್ಟ್ ಬೆಡ್ರೂಮ್. ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಈ ರೂಮ್ ಅಂತ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಕಬೋರ್ಡ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಜಾಗಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಎಲ್ಲದನ್ನು ಕೂಡ ಪ್ರಾಪರಾಗಿ ಡೀಟೇಲಿಂಗ್ ಆಗಿ ಇಟ್ಕೋಬೋದು ಪ್ರತಿಯೊಂದು ವಸ್ತುಗಳನ್ನೂ ಕೂಡ. ಆ್ಯಂಡ್ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಮೇಲೆ ಕೂಡ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನಂತ ಅಂದರೆ ಈ ರೂಮಲ್ಲಿ ನಿಮಗೆ ಒಂದು TV ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ 85 to 90 ಇಂಚಸ್ ಟಿವಿನ ಹಾಕೋಬೋದು. ಸೊ ಕೆಳಗಡೆಗಿಂತ ಸ್ವಲ್ಪ ಜಾಸ್ತಿ ಇಂಚಸ್ ಟಿವಿನೇ ಕೂಡ ಇಲ್ಲಿ ಹಾಕೋಬೋದು. ಆ್ಯಂಡ್ ಮೇಲ್ಗಡೆ ಕೂಡ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಯಾವುದೇ ನಿಮ್ಮದು ಡೆಕೋರೇಟಿವ್ ಐಟಮ್ಸ್ ಆಗಲಿ ಫೋಟೋ ಫ್ರೇಮ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ನೀವು ಆರಾಮ್ಸೆ ಅಲ್ಲಿ ಇಟ್ಕೋಬೋದು. ಆ್ಯಂಡ್ ನೀವು ನೋಡ್ಬೋದು ಇದಕ್ಕೆ ನಿಮಗೆ ಲೈಟಿಂಗ್ಸ್ನ ಕೂಡ ಅಟ್ಯಾಚ್ ಮಾಡಿಕೊಟ್ಟಿದ್ದಾರೆ. ಸೊ ಈ ಲೈಟಿಂಗ್ಸ್ ಆಗಲಿ ಕಲರ್ ಪೇಂಟ್ಸ್ ಯೂಸ್ ಮಾಡೋದು ನಿಜವಾಗ್ಲೂ ಇದೆಲ್ಲದರಿಂದ ಮನೆ ಬ್ಯೂಟಿನ ಅಪ್ಲಿಫ್ಟ್ 100% ಮಾಡುತ್ತೆ. ಆ್ಯಂಡ್ ಈ ಬೆಡ್ರೂಮಲ್ಲಿ ಕೂಡ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಸೊ ಈ ಮನೆಯಲ್ಲಿ ಟೋಟಲಿ 3 ಬೆಡ್ರೂಮ್ಸ್ ಇದೆ. 3 ಬೆಡ್ರೂಮ್ಸಲ್ಲಿ ಟೋಟಲ್ 2 ಬೆಡ್ರೂಮ್ಸಲ್ಲಿ ನಿಮಗೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಆ್ಯಂಡ್ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಒಂದು 1 ಅಡಬ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಆಂಟಿಸ್ಕಿಡ್ ಟೈಲ್ಸ್ ಹಾಕೊಟ್ಟಿದ್ದಾರೆ. ಗೀಸರ್ ಪಾಯಿಂಟ್ ಇದೆ. ಇಲ್ಲೂ ಕೂಡ ವಾಶ್ ಬೇಸಿನ್ ಇದೆ. ಆ್ಯಂಡ್ ವೆಸ್ಟರ್ನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನು ಸೀಲಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಫಾಲ್ ಸೀಲಿಂಗ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮಗೆ AC ಪಾಯಿಂಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಇದು ಈ ಗ್ರೌಂಡ್ ಫ್ಲೋರ್ ಹಾಗೂ ಫಸ್ಟ್ ಫ್ಲೋರ್ದು ಆಯಿತು. ಬನ್ನಿ ಟೆರೆಸ್ ಹೇಗಿದೆ ತೋರಿಸ್ತೀನಿ. ಏನಾದರೂ ಎಕ್ಸ್ಟ್ರಾ ಎಲೆಕ್ಟ್ರಿಕ್ ಐಟಮ್ ಇದ್ದರೂ ಕೂಡ ನಿಮಗೆ ಜಾಗನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಏಜ್ ಪಾಯಿಂಟ್ಸು. ಆರಾಮ್ಸೆ ಎಲೆಕ್ಟ್ರಿಕ್ ಐಟಮ್ನ ಯೂಸ್ ಮಾಡ್ಕೋಬೋದು. ಇನ್ನು ಟೆರೆಸ್ ವಿಚಾರಕ್ಕೆ ಹೋಗೋಣ. ಟೆರೆಸ್ ಹೋಗೋಕ್ಕೂ ಮುಂಚೆ ನಿಮಗೆ ಸೇಫ್ಟಿ ಡೋರ್ ಕೊಟ್ಟಿದ್ದಾರೆ. ಯಾಕಂದರೆ ಮನೇಲಿ ಇಂಪಾರ್ಟೆಂಟ್ ಅಂತ ಇರಬೇಕಾಗಿರೋದೇ ಸೇಫ್ಟಿ. ನೀವು ಈ ಮನೇಲಿ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಇದು ಈ ಮನೆಯ ಟೆರೆಸ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಸೊ ಇಲ್ಲಿ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಯೂಶ್ವಲಿ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿರೋ ಮನೆಗಳಲ್ಲಿ ಬಟ್ಟೆ ಒಗೆಯೋಕ್ಕೆ ಕಲ್ಗಳನ್ನ ಕೊಡಲ್ಲ. ಬಿಕಾಸ್ ಎಲ್ಲರೂ ವಾಷಿಂಗ್ ಮಿಷಿನ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಈ ಮನೇಲಿ ನಿಮಗೆ ಬಟ್ಟೆ ಒಗೆಯೋಕ್ಕೂ ಕೂಡ ಕಲ್ಲನ್ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಟ್ಯಾಂಕ್ ವಿಚಾರಕ್ಕಂತ ಬಂದರೆ ನಿಮಗೆ 500 ಲೀಟರ್ಸ್ ಟ್ಯಾಂಕ್ ಕೂಡ ಕೊಟ್ಟಿದ್ದಾರೆ ಅವರು.
ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಎಕ್ಸ್ಟ್ರಾ ಈ ಮನೆಗೆ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ, ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿದ್ದಾರೆ, ಸ್ವಿಚಸ್ ನಾನು ಆಗಲೇ ಹೇಳ್ದಂಗೆ ಲೀಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸಿಮೆಂಟ್ ವಿಚಾರಕ್ಕಂತ ಬಂದರೆ ನಿಮಗೆ ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ಇನ್ನು ಕನ್ಸ್ಟ್ರಕ್ಷನ್ ವಿಚಾರಕ್ಕಂತ ಬಂದರೆ ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು 9 ಪಿಲ್ಲರ್ಸಲ್ಲಿ ಆ್ಯಂಡ್ ಬ್ರಿಕ್ಸ್ನ ಯೂಸ್ ಮಾಡಿರೋದು ಕಂಪ್ಲೀಟಾಗಿ ರೆಡ್ ಬ್ರಿಕ್ಸ್ನ ಯೂಸ್ ಮಾಡಿದ್ದಾರೆ. ದೆನ್ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವರು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ನಿಮಗೆ ಸೆಂಟ್ ಜೋಸೆಫ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಇದೆ ವೆರಿ ನಿಯರ್ ಬೈ. ಆ್ಯಂಡ್ ದಿನನಿತ್ಯ ಬೇಕಾಗಿರೋ ವಸ್ತು ಆಲ್ಮೋಸ್ಟ್ ಮಿನಿಮಮ್ 500 ಮೀಟರ್ಸ್ ಎಲ್ಲ ಸಿಗುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಈ ಮನೆ ಹತ್ರನೇ ಹೊಸ ಡಿಮಾರ್ಟ್ ಕೂಡ ಆಗಿದೆ. ಸೊ ಡಿಮಾರ್ಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಎಲ್ಲ ಥಿಂಗ್ಸ್ ಕೂಡ ವೆರಿ ಕನ್ವೀನಿಯೆಂಟ್ ಇರುತ್ತೆ. ಸೊ ನೀವು ಅಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಆ್ಯಂಡ್ ಡೈಲಿ ಪ್ರಾಡಕ್ಟ್ಸ್ ಆಗಲಿ, ಗ್ರಾಸರೀಸ್ ಆಗಲಿ, ಪ್ರತಿಯೊಂದೂ ಕೂಡ ಮಿನಿಮಮ್ 500 ಮೀಟರ್ಸಲ್ಲಿ ನಿಮ್ಗೆ ಎಲ್ಲದೂ ಕೂಡ ಸಿಗುತ್ತೆ. ಇನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ವಿಚಾರಕ್ಕಂತ ಬಂದರೆ ಅದು ಕೂಡ ಅಷ್ಟೇ ಮಿನಿಮಮ್ 500 ಮೀಟರ್ಸಲ್ಲಿ ಬಸ್ ಆಗಲಿ ಆಟೋ ಆಗಲಿ ವೆರಿ ಕನ್ವೀನಿಯೆಂಟ್ ಇದೆ. ಈ ಮನೆಗೆ ತುಂಬ ಕನ್ವೀನಿಯೆಂಟ್ ಇದೆ. ಸೊ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಔಟ್ ಮಾಡ್ತಿರೋ ಪ್ರೈಸ್ ಬಂದು 80 ಲಕ್ಷ, ಅಂದರೆ 80 ಲ್ಯಾಕ್ಸ್. ಸೊ ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನಿಮ್ಗೇನಾದರೂ ಈ ಮನೆ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಸೊ ನೀವು ಡೈರೆಕ್ಟಾಗಿ ಆಫೀಸಿಗೆ ಬಂದರೆ ನಮ್ಮ ಕಡೆಯಿಂದ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಆ್ಯಂಡ್ ನಾವು 100% ಗ್ಯಾರಂಟಿ ಮಾಡ್ತೀವಿ. ನಿಮ್ಮ ಕೈಗೆ ಇನ್ ಹ್ಯಾಂಡ್ ಡಾಕ್ಯುಮೆಂಟ್ಸ್ ಬರೋ ತನಕ ನಾವು 100% ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸೊ ಇನ್ಯಾಕೆ ವೇಟ್ ಮಾಡ್ತಿದ್ದೀರಾ? ನಿಮ್ಗೆ ಇಷ್ಟವಾಗಿರೋ ಪ್ರಾಪರ್ಟಿನ ಬಂದು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.